ಶ್ರೀ ಚಿಂಚಲಿ ಮಾಯಕ್ಕ ದೇವಿ ದೇವಸ್ಥಾನವು ನಿರ್ದಿಷ್ಟ ಧರ್ಮಕ್ಕೆ ಬದಲಾಗಿ ಎಲ್ಲಾ ರೀತಿಯ ಧರ್ಮಗಳಿಗೆ ಸಂಬಂಧಿಸಿದೆ. ಮಾಯಕ್ಕ ದೇವಿಯ ಪ್ರತಿಮೆ 3 ಅಡಿ ಎತ್ತರವಿದೆ. ಕಪ್ಪು ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಆಕೆಯ ತಲೆಯ ಮೇಲೆ ಕಿರೀಟ ಮತ್ತು 7 ಹೆಡೆ ಸರ್ಪವಿದೆ. ಆಕೆಯ ದೇಹದ ಮೇಲೆ ಚಿನ್ನದ ಆಭರಣಗಳಿವೆ. ಆಕೆಯ ಬಲಗೈಯಲ್ಲಿ ಕತ್ತಿ ಮತ್ತು ತ್ರಿಶೂಲ, ಎಡಗೈಯಲ್ಲಿ ಹಾವು ಇದೆ. ಮಾಯಕ್ಕ ದೇವಿಯನ್ನು ಯಾವಾಗಲೂ ಕೆಂಪು ಅಥವಾ ಹಸಿರು ಸೀರೆಯಲ್ಲಿ ಪೂಜಿಸಲಾಗುತ್ತದೆ. ಕೊಲ್ಲೂರು ಮೂಕಾಂಬಿಕಾ ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿಯಂತೆ ಈ ದೇವಿ ಪೂಜೆಯನ್ನು ದಿನಕ್ಕೆ 2 ಬಾರಿ ನೆರವೇರಿಸಲಾಗುತ್ತದೆ. ಬೆಳಗಾವಿ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ಮೆರವಣಿಗೆಯಲ್ಲಿ ಸಾಕ್ತಾ ಇರುವಂಥದ್ದು ದಟ್ಟಿ ಕುಣಿತ. ಶ್ರೀ ರಾಮಪ್ಪ ಸಿ ವಡೇರ ದಟ್ಟಿ ಕುಣಿತ ಕಲಾವಿದರ ಸಂಘ ಬೆಳಗಾವಿ, ಶ್ರೀ ಗೌಡಪ್ಪ ಪಾಟೀಲ, ಶ್ರೀ ಮುತ್ತೇಶ್ವರ ದಟ್ಟಿ ಕುಣಿತ ಕಲಾವಿದರ ಸಂಘ ಬೆಳಗಾವಿ ಜಿಲ್ಲೆ. ಬಂಧುಗಳೇ, ದಟ್ಟಿ ಕುಣಿತ ಅಥವಾ ದಟ್ಟಿ ಆಟವು ಅದ್ವಿತೀಯ ಸಾಧನೆಯ ಕಸರತ್ತುಗಳಿಂದ ಕೂಡಿದ ಕಲಾ ಪ್ರಕಾರ. ಶುಂಭ, ನಿಶುಂಭ ಮತ್ತು ಮಹಿಷಾಸುರರ ಸಂಹಾರಕ್ಕಾಗಿ ದುರ್ಗೆಯ ಅವತಾರ ತಾಳಿದ ಪಾರ್ವತಿಯು ದಟ್ಟಿ ತೊಟ್ಟು ನರ್ತಿಸುತ್ತಾ ರಾಕ್ಷಸ ಸಂಹಾರ ಮಾಡಿದ್ದರ ಸಂಕೇತವಾಗಿ ಈ ಕುಣಿತ ಬಂತೆಂದು ಹೇಳುತ್ತಾರೆ. ಉತ್ತರ ಕರ್ನಾಟಕದ ಕುರುಬ ಜನಾಂಗವು ತಮ್ಮ ಕುಲದೈವ ಬೀರಪ್ಪನ ಆರಾಧನೆಯಲ್ಲೂ ಇದನ್ನ ಪ್ರದರ್ಶಿಸುವುದು ಉಂಟು. ಸುಮಾರು 10 ರಿಂದ 16 ಮಂದಿ ಕಲಾವಿದರು ಪಾಲ್ಗೊಳ್ಳುವ ಈ ಕುಣಿತದಲ್ಲಿ 4 ರಿಂದ 6 ಮಂದಿ ವಾದ್ಯಮೇಳ, ಉಳಿದವರು ಕುಣಿತದವರು. ಕೆಂಪು ನಿಲುವಂಗಿ ಧರಿಸಿ ಕೆಂಪು ಇಜಾರ ಇಲ್ಲವೇ ಪೈಜಾಮ ತೊಟ್ಟು, ನಡುವಿಗೆ ನಡುಕಟ್ಟು, ತಲೆಗೆ ರುಮಾಲು, ಅಂಗಿಯ ಮೇಲೆ ಕುತ್ತಿಗೆಯಿಂದ ಎಳಿಬಿಟ್ಟ ಕೆಂಪಂಜಿನ ದೊಡ್ಡ ದಡಿಧೋತರ, ಕೈಯಲ್ಲಿ ಉದ್ದನೆಯ ವಸ್ತ್ರ, ಕಾಲಲ್ಲಿ ಗೆಜ್ಜೆ, ಕೊರಳಲ್ಲಿ ಸರಮಾಲೆ, ಮುಖಕ್ಕೆ ಅರಿಶಿನ ಭಂಡಾರ ಇವಿಷ್ಟು ಕುಣಿತದವರ ವೇಷಭೂಷಣಗಳು. ವಾದ್ಯದವರು ದಿನನಿತ್ಯದ ಉಡುಪಿನಲ್ಲಿರುತ್ತಾರೆ. ಕೈಪಟ, ತಾಳೆ ಮತ್ತು ಗಮಕಿ, ಶಹನಾಯಿ, ಹಿಮ್ಮೇಳದ ವಾದ್ಯಗಳು ಜೊತೆಗೆ ಮತ್ತೆರಡು ದೊಡ್ಡ ಕಂಚಿನ ತಾಳಗಳಿರುತ್ತದೆ. ಈ ಕುಣಿತದಲ್ಲಿ ಹಿಮ್ಮೇಳ ವಾದ್ಯಗಳೇ ಕುಣಿತದ ಸ್ಫೂರ್ತಿ ಮತ್ತು ಶಕ್ತಿ. ಕೈಪಟ ತಾಳ, ಸನಾದಿಗಳ ಗತ್ತಿಗೆ ತಕ್ಕಂತೆ ಕಲಾವಿದರು 1 ಸಾಲು ಇಲ್ಲವೇ 2 ಸಾಲುಗಳಲ್ಲಿ ನಿಂತು ಎಲ್ಲರೂ ಒಂದೇ ಪ್ರಕಾರವಾಗಿ ಹೆಜ್ಜೆ ಇಡುತ್ತಾ, ಹಾಡುತ್ತಾ, ಕುಣಿಯುತ್ತಾ, ಕೂಡುತ್ತಾ, ಕಾಲಿ ಜಾರಿಸುತ್ತಾ, ಬಾಗುತ್ತಾ, ಬೀಗುತ್ತಾ ಕುಣಿಯಲಾರಂಭಿಸುತ್ತಾರೆ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಚಲಿತದಲ್ಲಿದೆ. ಕೃಷ್ಣಾಷ್ಟಮಿ, ಗಂಗಾಷ್ಟಮಿ, ಗಣೇಶ ಚತುರ್ಥಿ, ಶಿವರಾತ್ರಿ ಮುಂತಾದ ಹಬ್ಬಗಳಲ್ಲಿ ಪ್ರದರ್ಶನ ಮಾಡುತ್ತಾರೆ. ವಿಜಯನಗರ ಜಿಲ್ಲೆ. ವಿಶಿಷ್ಟ ವಿಜಯನಗರ ಜಿಲ್ಲೆಯ ವೈಶಿಷ್ಟ್ಯತೆಗಳು. ಹಂಪಿ ಕಮಲಮಹಲ್. ಕಮಲಮಹಲ್ ಹಂಪಿಯ ಪ್ರಮುಖ ಸ್ಮಾರಕವಾಗಿದೆ. ವಿಜಯನಗರ ಆಡಳಿತಗಾರ ಕೃಷ್ಣದೇವರಾಯರ ರಾಜ ಮನೆತನದ ಮಹಿಳೆಯರಿಗಾಗಿ ನಿರ್ಮಿಸಲಾದ ನೈಸರ್ಗಿಕ ಹವಾನಿಯಂತ್ರಿತ ನಿವಾಸವಾಗಿದೆ. ಕಮಲಮಹಲ್ ಮೇಲ್ಭಾಗದಲ್ಲಿ ನೀರಿನ ತೊಟ್ಟಿಯನ್ನು ಹೊಂದಿತ್ತು. ಗೋಡೆ ಮತ್ತು ಛಾವಣಿಯ ಒಳಗೆ ಇರುವ ರಂಧ್ರಗಳ ಮೂಲಕ ನೀರು ಕಟ್ಟಡದ ತುಂಬ ಹರಿದು ಕಡು ಬೇಸಿಗೆಯಲ್ಲೂ ತಂಪಾಗಿ ಇರಿಸುವಲ್ಲಿ ಸಹಕರಿಸುತ್ತಿತ್ತು. ಕಮಲಮಹಲ್ ಅನ್ನು ಚಿತ್ರಾಂಗಿ ಮಹಲ್ ಎಂದು ಕೂಡ ಕರೆಯುತ್ತಾರೆ. ಅಂಕಸಮುದ್ರ ಪಕ್ಷಿಧಾಮ. ವಿಜಯನಗರ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಂತ ಅಪರೂಪದ ಪಕ್ಷಿಧಾಮವಿದು. ವೈವಿಧ್ಯಮಯ ಪಕ್ಷಿಗಳ ಸುಂದರ ತಾಣವಾದ ಈ ಸ್ಥಳವನ್ನು ಸರ್ಕಾರವು 2017ರಲ್ಲಿ ಪಕ್ಷಿಗಳ ಸಂರಕ್ಷಣಾ ಮೀಸಲು ನೆಲೆ ಎಂದು ಘೋಷಣೆ ಮಾಡಿದೆ. ಇಲ್ಲಿ ಸುಮಾರು 240 ವಿವಿಧ ಜಾತಿಯ 35,000ಕ್ಕೂ ಹೆಚ್ಚು ಪಕ್ಷಿಗಳು ವಲಸೆ ಬಂದು ಸಂತಾನೋತ್ಪತ್ತಿ ಕಾರ್ಯದಲ್ಲಿ ತೊಡಗುತ್ತವೆ ಎಂಬುದನ್ನು ದಾಖಲಿಸಲಾಗಿದೆ. ತುಂಗಭದ್ರಾ ಜಲಾಶಯ. ಗಂಗಾ ಸ್ನಾನವ ಮಾಡು, ತುಂಗಾ ಪಾನವ ಮಾಡು ಎನ್ನುವಂತಹ ನುಡಿಗಳನ್ನು ನಾವು ಕೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.